ಎಲ್ರಿಗೂ ನಮಸ್ಕಾರ. ನೋಡಿ, ಕಸ್ಟಮರ್ಗೆ ಇದು ವಾಸ್ತು ಇಲ್ದಿರ ಮಾಡಿ ಕೊಟ್ಟಿದ್ದಾರೆ. ಆಲ್ರೆಡಿ ಇಂಡಿಯನ್ ಇದೆ. ಇಂಡಿಯನಿಂದ ನಾವು ವೆಸ್ಟರ್ನ್ ಮಾಡಿಕೊಡ್ಬೇಕಾಗುತ್ತೆ. ಅದು ವಾಸ್ತು ಪ್ರಕಾರ ಇಲ್ಲಿ ಮಾರ್ಕ್ ಮಾಡಿ ತೋರಿಸ್ತೀನಲ್ಲ, ಈ ಪ್ಲೇಸ್ನಲ್ಲಿ ಇರಬೇಕಾಗಿದ್ದು. ಇವಾಗ ಇರೋದು ಇಂಡಿಯನ್ ಈಸ್ಟ್ ವೆಸ್ಟ್ ಇದೆ. ನಾವಾಗ ನಾರ್ತು ಫೇಸಿಂಗ್ ಮಾಡಬೇಕಾಗತ್ತೆ. ವಾಸ್ತು ನೋಡೋರಿಗೆ ಯಾವಾಗೂ ಇವಾಗ ಇಂಡಿಯನ್ ಟಾಯ್ಲೆಟ್ ಆಗಲಿ ವೆಸ್ಟರ್ನ್ ಟಾಯ್ಲೆಟ್ ಆಗಲಿ ನಾರ್ತ್ ಸೌತ್ ಇರಬೇಕಾಗತ್ತೆ ಕಂಪಲ್ಸರಿ. ಕಸ್ಟಮರ್ ನಮ್ಮ ವಿಡಿಯೋ ನೋಡಿದ್ದಾರೆ, ನೋಡ್ಬಿಟ್ಟು ಸರಿ ಈ ಥರ ಮಾಡಿಕೊಡ್ಬೇಕಂದ್ರು. ಅದರಿಂದ ಸ್ಟೆಪ್ಪೆಲ್ಲ ತೆಗೆದ್ಬಿಟ್ಟು ಒಂದು ಈವನ್ ಆಗಿ ಫ್ಲಾಟ್ ಮಾಡಿ ಅದು ವಾಸ್ತು ಪ್ರಕಾರ ಮಾಡಿ ಕೊಡಬೇಕಾಗತ್ತೆ ವೆಸ್ಟರ್ನ್ ಟಾಯ್ಲೆಟು. ನಿಮ್ಗೆ ಏನೇನು ಇದ್ರ ಥರ ರಿಕ್ವೈರ್ಮೆಂಟ್ ಇದ್ದರೆ ಕಾಲ್ ಮಾಡ್ಬೋದು. ನಾವು ಏನೇನು ಕೆಲಸ ಮಾಡ್ತೀವಿ ಅಂದರೆ ಇಂಡಿಯನಿಂದ ವೆಸ್ಟರ್ನಿಂದ ಇಂಡಿಯನು, ಆಮೇಲೆ ಫುಲ್ ಬಾತ್ರೂಮ್ ರಿನೋವೇಷನ್ ಮಾಡಿಕೊಡ್ತೀವಿ, ಕಿಚನ್ ರಿನೋವೇಷನು, ಫುಲ್ ಮನೆಯೂ ಟೋಟಲ್ ರಿನೋವೇಷನ್ ಮಾಡಿಕೊಡ್ತೀವಿ. ಪ್ರೆಷರ್ ಪಂಪ್ ಹಾಕಿ ಕೊಡೋದಾಗಲಿ, ಸೋಲಾರ್ ಇನ್ಸ್ಟಾಲೇಷನ್ ಮಾಡಿಕೊಡೋದಾಗಲಿ, ಎ ಟು ಜೆಡ್ ಎಲ್ಲ ಮಾಡಿಕೊಡ್ತೀವಿ. ನಾವಿರೋ ಏರಿಯಾ ಸಿ ವಿ ರಾಮನಗರ್ ನಿಯರ್ ಓಲ್ಡ್ ಏರ್ಪೋರ್ಟ್. ಇಲ್ಲಿಂದ ಒಂದು 10 to 15 ಕಿಲೋಮೀಟರ್ ಸರ್ವಿಸ್ ಕೊಡ್ತೀವಿ. ನಮ್ಮ ಚಾನಲಲ್ಲಿ ಪ್ರತಿಯೊಂದು ವೀಡಿಯೋನ ಅಪ್ಲೋಡ್ ಮಾಡಿದ್ದೀವಿ. ನಿಮ್ಗೆ ಏನು ರಿಕ್ವೈರ್ಮೆಂಟ್ ಇದೆ ಅದು ನೋಡಿದ್ರೆ ನಿಮ್ಗೆ ಒಂದು ಐಡಿಯಾ ಸಿಗುತ್ತೆ, ಯಾವ ಥರ ಮಾಡಿದ್ದಾರೆ, ಯಾವ ಥರ ನಮಗೆ ರಿಕ್ವೈರ್ಮೆಂಟ್ ಇದೆ ಅಂದ್ಬಿಟ್ಟು. ಏನಾದ್ರು ನಿಮಗೆ ರಿಕ್ವೈರ್ಮೆಂಟ್ ಇದ್ದರೆ ಒಂದು ಫೋಟೋ ಹಿಡಿದು ವಾಟ್ಸಪ್ ಮಾಡಿದ್ರೆ ನೋಡ್ಬಿಟ್ಟು ಎಷ್ಟು ಅಮೌಂಟ್ ಆಗುತ್ತೆ ನಾನು ತಿಳಿಸ್ಕೊಡ್ತೀನಿ. ನಿಮ್ಗೆ ಓಕೆ ಅಂದರೆ ಒಂದು ಡೇಟ್ ಫಿಕ್ಸ್ ಮಾಡಿಕೊಂಡು ಡೇಟ್ ಪ್ರಕಾರ ಮಾಡಿಕೊಡ್ತೀವಿ. ಇಂಡಿಯನಿಂದ ವೆಸ್ಟರ್ನ್ ಮಾಡೋದು 1 day ಟೈಮ್ ತೊಗೊತೀವಿ. ಅದೇ ಫ್ಲೋರಿಂಗ್ ಫುಲ್ ಚೇಂಜ್ ಮಾಡಬೇಕಂದ್ರೆ 2 days ಟೈಮ್ ಬೇಕಾಗುತ್ತೆ. ಫುಲ್ ಬಾತ್ರೂಮ್ ರಿನೋವೇಷನ್ ಅಂದರೆ 4 to 5 days ಬೇಕಾಗುತ್ತೆ. ಫುಲ್ ಮನೆಯೇ ರಿನೋವೇಷನ್ ಮಾಡಬೇಕಂದ್ರೆ ಅದು ಮನೆ ಮೇಲೆ ಡಿಪೆಂಡ್ ಇರುತ್ತೆ. ನೀವು ಯಾವ ಥರ ಎಕ್ಸ್ಪೆಕ್ಟ್ ಮಾಡ್ತೀರಾ ಅದ್ಮೇಲೆ ಡಿಪೆಂಡ್ ಆಗಿರುತ್ತೆ. ನಾವು ಬಂದ್ಬಿಟ್ಟು ವಿತ್ ಮೆಟೀರಿಯಲ್ ವಿತೌಟ್ ಮೆಟೀರಿಯಲ್ ಎರಡೂ ಮಾಡ್ತೀವಿ. ನಮ್ಮ ನಿಯರೆಸ್ಟ್ ಏರಿಯಾ ಕಡೆ ಇದ್ದರೆ ವಿತ್ ಮೆಟೀರಿಯಲ್ ಮಾಡ್ತೀವಿ. ಅದೇ ಸ್ವಲ್ಪ ಲಾಂಗ್ ಇದ್ದರೆ ಕಸ್ಟಮರೇ ನೀವೇ ಎಲ್ಲ ಫುಲ್ ಅರೇಂಜ್ ಮಾಡಬೇಕಾಗತ್ತೆ. ಇದು ಕಸ್ಟಮರೇ ಅರೇಂಜ್ ಮಾಡಿ ಕೊಟ್ಟಿದ್ರು ಮೆಟೀರಿಯಲು. ನೆಕ್ಸ್ಟ್ ಮೈನ್ ಏನಂದರೆ ನಾವು ಮಾಡಿ ಕೊಡೋ ಕೆಲಸಕ್ಕೆ ಏನೇ ಪ್ರಾಬ್ಲಮ್ ಆದರೂ ನಾವು 100% ಗ್ಯಾರಂಟಿ ಕೊಡ್ತೀವಿ. ಲೀಕೇಜ್ ಆಗಲಿ ಅಥವಾ ನಾವು ಮಾಡಿ ಕೊಡೋದ್ರಲ್ಲಿ ಏನಾದ್ರು ಪ್ರಾಬ್ಲಮ್ ಇದ್ದರೆ 100% ನಾವು ಗ್ಯಾರಂಟಿ ಕೊಡ್ತೀವಿ. ಬಾತ್ರೂಮ್ ಬಂದ್ಬಿಟ್ಟು ಲೀಕೇಜ್ ಇರೋದು 3 ರೀಸನ್ ಇರುತ್ತೆ. ಒಂದು ಬಂದ್ಬಿಟ್ಟು ಪೇಪರ್ ಜೈಂಟ್ ಟೈಲ್ಸ್ ಕೆಲವೊಂದು ಕಡೆ ಹಾಕ್ತಾರೆ. ಯಾವಾಗ ಬಾತ್ರೂಮ್ಗೆ ಪೇಪರ್ ಜೈಂಟ್ ಹಾಕೇಬಾರ್ದು, ಯಾಕಂದರೆ ಆ ಪೇಪರ್ ಜೈಂಟ್ನಲ್ಲಿ ಸಿಮೆಂಟ್ ಫಿಲ್ ಮಾಡಿದ್ರೂ ಹಿಡಿಯಲ್ಲ. ಸ್ವಲ್ಪ ದಿವಸದಲ್ಲಿ ಫುಲ್ ಬಾತ್ರೂಮ್ ಲೀಕೇಜ್ ಆಗುತ್ತೆ. ಯಾವಾಗೂ ಕಂಪಲ್ಸರಿ ಬಾತ್ರೂಮ್ ಫ್ಲೋರಿಂಗ್ ಬಂದ್ಬಿಟ್ಟು ಪೇಸರ್ ಇಟ್ಟು ಒಂದು 2 mm 3 mm 4 mm ಈ ಥರ ಪೇಸರ್ ಇಟ್ಟು ಹಾಕಬೇಕಾಗತ್ತೆ. ಅದನ್ನಲ್ಲಿ ಎಪಾಕ್ಸಿ ಫಿಲ್ ಮಾಡಿಬಿಟ್ರೆ ನಿಮಗೆ ಲೈಫ್ ಟೈಮ್ ಏನು ಪ್ರಾಬ್ಲಮ್ಮೇ ಇರೋಲ್ಲ. ಎರಡನೇದು ಬಂದ್ಬಿಟ್ಟು ಇಂಡಿಯನ್ ಇದ್ದರೆ ಅದು ಇಂಡಿಯನ್ದು ಒಂದು ಪಿ ಡ್ರಾಪ್ ಇರುತ್ತೆ. ಅದಕ್ಕೆ ಜೈಂಟ್ ಮಾಡೋ ಜಾಗ ಪ್ರಾಪರಾಗಿ ಮಾಡಿಲ್ಲ ಅಂದರೆ ಅದರಲ್ಲಿ ಲೀಕ್ ಆಗೋಕ್ಕೆ ಚಾನ್ಸಸ್ ಇರುತ್ತೆ. ಮೂರನೇದು ಬಂದ್ಬಿಟ್ಟು ಫಸ್ಟೆಲ್ಲ ಬಂದ್ಬಿಟ್ಟು ವಾಸರ್ ಟೈಪ್ ಇವಾಗ ಬರುತ್ತೆ. ಕೆಲವೊಂದು ಕಡೆ ವಾಸರ್ ಟೈಪ್ ಹಾಕ್ತಾರೆ. ವಾಸರ್ ಟೈಪ್ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಆಸಿಡ್ ವಾಶ್ ಮಾಡುವಾಗ ಈ ಥರ ಡೀಪ್ ಕ್ಲೀನಿಂಗ್ ಎಲ್ಲ ಮಾಡುವಾಗ ಏನಾಗುತ್ತೆ ಅಂದರೆ ಆ ವಾಷರ್ ಬಂದ್ಬಿಟ್ಟು ಎಲ್ಲ ಮೆಲ್ಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ವಾಷರ್ ಫ್ರೀ ಆದಮೇಲೆ ವಾಷರಿಂದನೂ ಲೀಕ್ ಆಗೋಕ್ಕೆ ಚಾನ್ಸಸ್ ಇರುತ್ತೆ. ಈ ಥರ ಏನೇ ಪ್ರಾಬ್ಲಮ್ ಇದ್ರೂ ನಾವು ಮಾಡಿಕೊಡ್ತೀವಿ. ಪ್ಲಂಬಿಂಗ್ ಕೆಲಸ ಆಗಲಿ, ಟೈಲಿಸ್ ಕೆಲಸ ಆಗಲಿ, ಎಲೆಕ್ಟ್ರಿಕ್ ಕೆಲಸ ಆಗಲಿ ಎಲ್ಲ ನಾವೇ ಮಾಡೋದ್ರಿಂದ ನಾವು ಗ್ಯಾರಂಟಿ ಕೊಡೋಕ್ಕಾಗುತ್ತೆ. ಪ್ಲಸ್ಸು ಸ್ಟ್ಯಾಂಡರ್ಡ್ ಆಗಿರುತ್ತೆ ಕೆಲಸನೂ. ಏನೇ ಕೆಲಸ ಇದ್ರೂ ನಾನೇ ನಿತ್ಯ ಮಾಡಿಸೋದು, ನಾನೇ ಮಾಡೋದು ಕೆಲಸ ಇದು. ನಾನು ಲೇಬರ್ ಡಿಪೆಂಡ್ ಮಾಡಿ ಮಾಡಲ್ಲ ಕೆಲಸ. ಇವಾಗ ಈ ಥರ ಇಂಡಿಯನ್ದ ವೆಸ್ಟರ್ನ್ ಮಾಡೋದು 3 ಟೈಪ್ ಮಾಡ್ಬೋದು. ಒಂದು ವಿತ್ ಸ್ಟೆಪ್ ಅಂದರೆ ವಿತ್ ಸ್ಟೆಪ್ ಇರೋ ಥರನೇ ಮಾಡಿಕೊಡ್ತೀವಿ. ಮೇಲೆ ಮಾತ್ರ ಟೈಲಿಸ್ ತೆಗೆದ್ಬಿಟ್ಟು ಇಂಡಿಯನ್ ಟಾಯ್ಲೆಟ್ನ ಫುಲ್ ಹೊಡೆದಾಕಿ ಕೆಳಗಡೆ ಪಿ ಡ್ರಾಪ್ ತನಕ ತೆಗಿಬೇಕಾಗತ್ತೆ. ಅಲ್ಲಿಂದ ತೆಗೆದು ಒಂದು ಪೈಪ್ ರೇಸ್ ಮಾಡಿಕೊಂಡು ಆಮೇಲೆ ಮೇಲೆ ಟೈಲಿಸ್ ಹಾಕಿ ಲೆವೆಲ್ ಮಾಡಿಕೊಂಡು ಕಮೋಡ್ ಫಿಕ್ಸ್ ಮಾಡಿಕೊಡ್ತೀವಿ. ಎರಡನೇದು ಬಂದ್ಬಿಟ್ಟು ಈ ಥರ ವಿತೌಟ್ ಸ್ಟೆಪ್ ಅಂದರೆ ಈ ಥರ ಈವನಾಗ ಫ್ಲಾಟ್ ಮಾಡಿ ಈ ಥರ ಫಿಟ್ ಮಾಡಿಕೊಡ್ತೀವಿ. ಮೂರನೇದು ಬಂದ್ಬಿಟ್ಟು ಫುಲ್ ಫ್ಲೋರಿಂಗು ತೆಗೆದುಬಿಟ್ಟು ಚೇಂಜ್ ಮಾಡಿ ಕೊಡುವಂಥದ್ದು. ಕೆಲವೊಂದು ಕಸ್ಟಮರ್ ಮನೆಯಲ್ಲಿ ನೋಡಿದ್ರೆ ಫುಲ್ ಫ್ಲೋರಿಂಗ್ ಟೈಲ್ಸ್ ಎಲ್ಲ ತುಂಬ ಡ್ಯಾಮೇಜ್ ಆಗಿರುತ್ತೆ, ಇಲ್ಲಾಂದರೆ ಫೇಡ್ ಆಗಿರುತ್ತೆ, ಇಲ್ಲಾಂದರೆ ತುಂಬ ಗಲೀಜಾಗಿರುತ್ತೆ. ಆ ಥರ ಇರೋರು ಬಂದ್ಬಿಟ್ಟು ಫುಲ್ ಚೇಂಜ್ ಮಾಡ್ಕೊಳ್ಬೋದು ಫ್ಲೋರಿಂಗು. ಇಲ್ಲಾಂದರೆ ತುಂಬ ಹಳೆ ಬಾತ್ರೂಮು GA ಪೈಪು ಇದೆ, ಈ ಥರ ಪ್ರಾಬ್ಲಮ್ ಎಲ್ಲ ಇದೆ ಅಂದರೆ ಒಂದೇ ಸಲ ಫುಲ್ ಬಾತ್ರೂಮ್ ರಿನೋವೇಷನ್ ಮಾಡಿಕೊಂಡ್ರೆ ಟೆನ್ಷನ್ನೇ ಇರೋಲ್ಲ ನಿಮಗೆ. ನಮ್ಮ ಚಾನಲ್ ನೋಡಿದ್ರೆ ಪ್ರತಿಯೊಂದು ವೀಡಿಯೋನ ಅಪ್ಲೋಡ್ ಮಾಡಿದ್ವಿ. ಫುಲ್ ಬಾತ್ರೂಮ್ ರಿನೋವೇಷನ್ ಮಾಡಿರೋದು, ಫುಲ್ ಮನೆಯೇ ರಿನೋವೇಷನ್ ಮಾಡಿರೋದು, ಕಿಚನ್ ರಿನೋವೇಷನ್ ಮಾಡಿರೋದು, ಪ್ರೆಷರ್ ಪಂಪ್ ಫಿಟ್ ಮಾಡಿರೋದು, ಪ್ರತಿಯೊಂದು ವೀಡಿಯೋನ ಅಪ್ಲೋಡ್ ಮಾಡಿದ್ವಿ. ಅಲ್ಲಿ ಹೋಗಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ಕೊಳ್ಳಿ. ಹಂಗೆ ನಿಮ್ಮ ಫ್ರೆಂಡ್ಸ್ ಸರ್ಕಲ್ನ ಯಾರಿಗೋ ರಿಕ್ವೈರ್ಮೆಂಟ್ ಇದ್ದರೆ ವೀಡಿಯೋ ಶೇರ್ ಮಾಡಿರಿ. ಏನಾದ್ರು ನಿಮಗೆ ಡೌಟ್ ಇದ್ದರೆ ಕಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ನೆಕ್ಸ್ಟ್ ಏನಂದರೆ ತುಂಬ ಕಡೆ ಬಾತ್ರೂಮ್ ಲೀಕೇಜ್ ಕಂಪ್ಲೇಂಟು ಬರುತ್ತೆ. ಅದಕ್ಕೆ ಬಂದ್ಬಿಟ್ಟು ನಾವು ಎಪಾಕ್ಸಿ ಮಾಡಿ ಕೊಡ್ತೀವಿ. ಇವಾಗ ಆಲ್ರೆಡಿ ಇರೋ ಬಾತ್ರೂಮ್ಗೆ ಎಪಾಕ್ಸಿ ಮಾಡಿ ಕೊಡ್ಬೇಕಂದ್ರೆ ಅದು ಜೈಂಟ್ ಎಲ್ಲ ನಾವು ಮಿಷಿನ್ ಹಾಕಿ ಕಟ್ ಮಾಡಿ ಬಾತ್ರೂಮ್ ಫುಲ್ ಡ್ರೈ ಮಾಡಿ ಎಪಾಕ್ಸಿ ಫಿಲ್ ಮಾಡಿ ಕೊಡ್ತೀವಿ. ಆ ವಿಡಿಯೋ ನಮ್ಮ ಚಾನಲ್ ಹಾಕಿದ್ದೀವಿ. ಅದು ಬಂದ್ಬಿಟ್ಟು ಚಾರ್ಜಸ್ ಬಂದ್ಬಿಟ್ಟು ಬಾತ್ರೂಮ್ ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ ನಿಮಗೆ. ಅದು ಏನಾದ್ರು ನಿಮಗೆ ರಿಕ್ವೈರ್ಮೆಂಟ್ ಇದ್ದರೆ ಒಂದು ಫೋಟೋ ಹಿಡಿದು ವಾಟ್ಸಪ್ ಮಾಡಿರಿ, ನಾನು ಎಷ್ಟು ಅಮೌಂಟ್ ಆಗುತ್ತೆ ಅಂತ ತಿಳಿಸ್ಕೊಡ್ತೀನಿ. ಕಸ್ಟಮರ್ ನೋಡಿ, ಇದು ಫುಲ್ ಮ್ಯಾಚ್ ಟೈಲಿಸ್ ಸಿಕ್ಕಿಲ್ಲ, ಆಲ್ಮೋಸ್ಟ್ ಮ್ಯಾಚ್ ಆಗೋ ಥರ ತಂದಿದ್ದಾರೆ ಟೈಲಿಸು. ಆಮೇಲೆ ನೋಡಿದ್ರೆ ಕಮೋಡ್ ಬಂದ್ಬಿಟ್ಟು ಪ್ಯಾರಿವರ್ದು ಬೇಸಿಕ್ ಮಾಡಲ್ ತಂದಿದ್ದಾರೆ. ಇದು ಬಂದ್ಬಿಟ್ಟು ನಾವು ಸ್ಟ್ಯಾಂಡರ್ಡ್ ಡಿಸ್ಟೆನ್ಸ್ ಇಟ್ಟು ಫಿಟ್ ಮಾಡಿದ್ದೀವಿ.
ಇದು ನೆಕ್ಸ್ಟ್ ಟೈಮು ಸಿಂಗಲ್ ಪೀಸ್ ಕಮೋಡ್ ಹಾಕ್ಕೊಳ್ಬೋದು, ಎಲ್ಲ ಹಾಕ್ಕೊಳ್ಬೋದು. ನಿಮಗೆ ಇಂಡಿಯನಿಂದ ವಾಲ್ ಮೌಂಟ್ ಬೇಕಾದ್ರೂ ಮಾಡಿಕೊಡ್ತೀವಿ. ಆ ವಿಡಿಯೋನ ನಮ್ಮ ಚಾನಲ್ ಅಪ್ಲೋಡ್ ಮಾಡಿದ್ದೀವಿ. ಕಸ್ಟಮರ್ಗೆ ಯಾವ ಥರ ರಿಕ್ವೈರ್ಮೆಂಟ್ ಇದೆಯೋ ಅದ್ರ ಪ್ರಕಾರ ನಾವು ಮಾಡಿಕೊಡ್ತೀವಿ. ತುಂಬ ಕಡೆ ನಾನು ನೋಡಿದ್ದೆ ಇಂಡಿಯನಿಂದ ವೆಸ್ಟರ್ನ್ ಮಾಡಿಕೊಡೋದು ಯಾವ ಥರ ಮಾಡಿಕೊಡ್ತಾರೆ, ಚೀಪಾಗಿ ಮಾಡಿಕೊಡ್ತೀನಿ ಅಂದ್ಬಿಟ್ಟು ಇಂಡಿಯನ್ ಬೇಸಿನ ಮೇಲೆ ಪೈಪ್ ಇಟ್ಬಿಟ್ಟು ಅಲ್ಲಿ ಮಾತ್ರ ಸಿಮೆಂಟ್ ಫಿಲ್ ಮಾಡಿ ಲೆವೆಲ್ ಮಾಡಿಬಿಟ್ಟು ಆದಮೇಲೆ ವೆಸ್ಟರ್ನ್ ಹಾಕಿ ಫಿಕ್ಸ್ ಮಾಡಿ ಕೊಡ್ತಾರೆ. ಅದರಿಂದ ತುಂಬ ಪ್ರಾಬ್ಲಮ್ ಬರುತ್ತೆ. ನಿಮ್ಗೆ ಫ್ಲಶ್ ಮಾಡಿದ್ರೂ ಪ್ರಾಪರಾಗಿ ಫ್ಲಶ್ ಆಗೋಲ್ಲ, ಆವಾಗ ಬ್ಲಾಕ್ ಆಗುತ್ತೆ. ಎರಡನೇದು ಬಂದ್ಬಿಟ್ಟು ತುಂಬ ಲೀಕೇಜ್ ಪ್ರಾಬ್ಲಮ್ ಬರುತ್ತೆ. ಆ ಥರನೂ ನಾವು ತುಂಬ ಅಟೆಂಡ್ ಮಾಡಿದ್ದೀವಿ. ಆ ಥರನ ಅಟೆಂಡ್ ಮಾಡಿ ನಾವು ವೀಡಿಯೋನೂ ಹಾಕಿದ್ದೀವಿ. ಯಾಕಂದರೆ ಇಂಡಿಯನ್ಗೆ ಬಂದ್ಬಿಟ್ಟು ಕಂಪಲ್ಸರಿ ಪಿ ಡ್ರಾಪ್ ಹಾಕಬೇಕಾಗುತ್ತೆ. ಅದು ಸ್ಮೆಲ್ ಅವಾಯ್ಡ್ ಮಾಡೋಕ್ಕೆ ಕಂಪಲ್ಸರಿ ಆ ಪಿ ಡ್ರಾಪ್ ತೆಗ್ದಿನೇ ವೆಸ್ಟರ್ನ್ ಹಾಕಬೇಕಾಗುತ್ತೆ. ನೋಡಿ ಫಿನಿಶಿಂಗ್ ಯಾವ ಥರ ಬಂದಿದೆ ಅಂದ್ಬಿಟ್ಟು ನಾನು ಕೆಳಗಡೆ ತೋರಿಸ್ತೀನಿ. ನೋಡಿ ಎಷ್ಟು ಈವನ್ ಆಗಿದೆ. ಸ್ಲೋಪ್ ಬಂದ್ಬಿಟ್ಟು ಪಕ್ಕದಲ್ಲಿರೋ 9 ಡ್ರಾಪ್ ಕೊಟ್ಟಿದ್ವಿ ಜಾಲಿಗೆ. ಪ್ರಾಪರಾದ ಸ್ಲೋಪು ಇರುತ್ತೆ. ನಿಮಗೆ ಇದು ಕೆಲಸನೂ ಪ್ರಾಪರಾಗಿರುತ್ತೆ, ನೀಟಾಗಿರುತ್ತೆ ನೋಡೋಕ್ಕೂ. ಫಸ್ಟು ಈ ಪ್ಲೇಸ್ನಲ್ಲಿತ್ತು ಈ ಪೇಸಿಂಗು, ಇವಾಗ ಈ ಕಡೆ ಶಿಫ್ಟ್ ಮಾಡಿದ್ದೀವಿ. ಇವು ವಾಸ್ತು ಪ್ರಕಾರ ಕರೆಕ್ಟಾಗಿದೆ. ಫೈನಲ್ ಈ ಥರ ಬಂದಿದೆ. ಇಂಡಿಯನ್ ಇರುವಾಗ ಬಂದ್ಬಿಟ್ಟು ಸ್ಟೆಪ್ ಇತ್ತು, ಇವಾಗ ಫುಲ್ ಫ್ಲಾಟಾಗಿ ಆಗಿದೆ ಫ್ಲೋರಿಂಗ್ ಫುಲ್ಲು. ನೋಡಿ ಪ್ಲಸ್ ಮಾಡಿ ತೋರಿಸ್ತೀನಿ ನಿಮಗೆ ಯಾವ ಥರ ನೀರು ಫ್ರೀಯಾಗಿ ಹೋಗುತ್ತೆ ಅಂದ್ಬಿಟ್ಟು. ಕಸ್ಟಮರ್ಗೆ ಕೆಲಸ ನೋಡಿ ತುಂಬ ಖುಷಿ ಆಯಿತು. ಒಂದೊಂದು ಕೆಲಸಕ್ಕೆ ಒಬ್ಬೊಬ್ಬರನ್ನ ಹುಡುಕ್ಬೇಕಾಗಿತ್ತು. ನೀವು ಬಂದಿದ್ದು ಫ್ರೀಯಾಗಿ ನಮಗೆ ಟೆನ್ಷನೇ ಇಲ್ದಿರ ಒಬ್ಬರೇ ಮಾಡಿಕೊಟ್ಟಿದ್ರೆ, ನೀಟಾಗಿ ಮಾಡಿಕೊಟ್ಟಿದ್ರೆ ಅಂದರು.